ಇಂಡೋರ್ಸು ಮತ್ತು ಸೆಟ್ಟಲ್ಲಿರೋದನ್ನು ಶೂಟ್ ಮಾಡೋದು ಈಸಿ ಆಗ್ತಿತ್ತು. ಬಟ್ ಯಾವಾಗ ಡಬಲ್ ರೋಡ್ ಫ್ಲೈಓವರ್ ಸೀಕ್ವೆನ್ಸಸ್ ಇತ್ತಲ್ಲ, ಅದು ಪೂರ್ತಿ ಸಿನಿಮಾ ಅದ್ರ ಬಗ್ಗೆ ಇದ್ರೂ ಅದರದ್ದು ಸೀನ್ಸ್ ಅಂತ ಆ್ಯಕ್ಚುಲಿ ಬರೋದು ಕಡಿಮೆ, ಬಟ್ ಅದ್ರ ಬಗ್ಗೆನೇ ಮಾತಾಡ್ತಿರ್ತೀವಿ. ಬಟ್ ಆ ಕಡಿಮೆ ಬರೋ ಸೀನ್ಸನ್ನು ತೆಗೆಯೋದು ವಾಸ್ ಕ್ವೈಟ್ ಅ ಚಾಲೆಂಜ್. ಪೊಲೀಸ್ ಸ್ಟೇಷನಲ್ಲಿ ರೆಡ್ ಡ್ರ್ಯಾಗನ್ ಅನ್ನೋ ಕ್ಯಾಮ್ರಲ್ಲಿ ಶೂಟ್ ಮಾಡಿದ್ವಿ. ಈಗ ಫ್ಲೈಓವರ್ಗೆ ಬಂದ ತಕ್ಷಣ ನಾವು ಆ ಹೆವಿ ಟ್ರಾಫಿಕ್ಕು, ಅಲ್ಲಿ ರೆಡ್ ಡ್ರ್ಯಾಗನನ್ನು ಇಟ್ಕೊಂಡು 3-4 ಕ್ಯಾಮ್ರಾ ಸೆಟಪ್ಪು ಇವೆಲ್ಲ ತುಂಬ ಹೆವಿ ಆಗಿಬಿಡುತ್ತೆ. ಮತ್ತು ನಮಗೆ ಬೇಕಾದಂಗೆ ಶೂಟ್ ಮಾಡೋಕ್ಕಾಗಲ್ಲ, ಜನ ಎಲ್ಲ ನಮ್ಮನ್ನೇ ನೋಡೋಕ್ಕೆ ಶುರು ಮಾಡ್ತಾರೆ. ಈ ತರಹದ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಸುತ್ತ ಸುಮಾರು ಡಿಸ್ಕಷನ್ ಮಾಡಿ ಯೋಚನೆ ಮಾಡಿ, ಬೇಡಪ್ಪ ಒಂದೊಂದು ಕೆಲಸ ಮಾಡೋಣ, ನಾವು 5Dಲೇ ಶೂಟ್ ಮಾಡೋಣ ಅಂಥೇಳಿ ಈ ಥರ ಏನೇನೋ ಮಾಡಿ ಅದನ್ನು ಶೂಟ್ ಮಾಡಿದಂಥದ್ದು ಫ್ಲೈಓವರ್ ಸೀಕ್ವೆನ್ಸ್. ಶೂಟಿಂಗ್ ಹೇಗೆ ಮಾಡ್ತಾರೆ, ಕ್ಯಾಮ್ರಾಸ್ ಎಲ್ಲಿಡ್ತಾರೆ, ಎಷ್ಟೊಂದು ಜನ ಇರ್ತಾರೆ, ಪಬ್ಲಿಕ್ಕಿಗೆ ಇನ್ಕನ್ವೀನಿಯನ್ಸ್ ಆಗಬಾರ್ದು, ನಾವು ಇನ್ಕನ್ವೀನಿಯನ್ಸ್ ಆಗಬಾರ್ದು ಅಂತ ಐ ವಾಸ್ ಆಪ್ರಿಹೆನ್ಸಿವ್. ನಾವು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ, ಜಸ್ಟ್ ಅಬೌಟ್ ಸನ್ಲೈಟ್ ಬರೋ ಅಷ್ಟೊತ್ತಿಗೆ ಎಲ್ಲ ಆ್ಯಕ್ಟರ್ಸು ವಿತ್ ಮೇಕಪ್ ರೆಡಿ ಇರ್ತಾರೆ ಫ್ಲೈಓವರ್ ಹತ್ರ. ಆಮೇಲೆ ನಮ್ಮ ಹತ್ರ ಒಂದು 4-5 ವಾಕಿ ಟಾಕಿ ಕೊಟ್ಟಿದ್ರು, ಪೊಲೀಸ್ನವರು ಒಂದಿಷ್ಟು ಹೆಲ್ಪ್ಗಿದ್ರು. ಸೊ ಬೆಳಿಗ್ಗೆ ಫ್ರಮ್ ಮಾರ್ನಿಂಗ್ 6 to ಮ್ಯಾಕ್ಸಿಮಮ್ 8 ಬ್ಲಾಕ್ ಮಾಡಿ ಕ್ಲೋಸಪ್ಸ್ ಎಲ್ಲನೂ ಶೂಟ್ ಮಾಡ್ಕೊಂಡ್ಬಿಡ್ತಾ ಇದ್ವಿ. 7-7:30 ಆಗ್ತಿದ್ದಂಗೆ ನಮ್ಮಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇರ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡೋದು. ಏನು ಮಾಡೋದು, ಆರ್ಟಿಸ್ಟಿಗೆ ಕನ್ವೆ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಗಲಾಟೆ. ಆ್ಯಂಡ್ ದೆನ್ ಬಂದು ಅಕ್ಕಪಕ್ಕ ಇರೋ ಬಿಲ್ಡಿಂಗ್ಸ್. ಸೊ ನಾವೀಗ ಸೇಂಟ್ ಜೋಸೆಫ್ಸ್ ಟೆರೆಸ್ ಮೇಲೆ ಇದ್ದೀವಿ. ಸೊ ಇಲ್ಲಿಂದ ಈ ಥರ ವೈಡ್ ಶಾಟ್ ಸಿಗುತ್ತೆ. ಆಮೇಲೆ ಆ ಬಿಲ್ಡಿಂಗಿಗೆ ಹೋದರೆ ಫಸ್ಟ್ ಫ್ಲೋರಲ್ಲಿ ಡಿರೆಕ್ಟ್ ಲುಕ್ ಸಿಗುತ್ತೆ, ಟೆರೆಸ್ ಮೇಲೆ ಹೋದರೆ ಟಾಪ್ ಆ್ಯಂಗಲ್ ಸಿಗುತ್ತೆ. ವಿ ವುಡ್ ಸೆಟ್ ಅಪ್ ಕ್ಯಾಮ್ರಾಸ್ ಇನ್ ಆಲ್ ದ ಬಿಲ್ಡಿಂಗ್ಸ್. ಇಲ್ಲಿಂದ ಒಬ್ಬ ಇರ್ತಾನೆ, ಅಲ್ಲಿಂದ ಒಂದು ಕ್ಯಾಮ್ರಾ, ಇಲ್ಲಿಂದ ಒಂದು ಕ್ಯಾಮ್ರಾ. ಸೊ ಅಷ್ಟು ಕ್ಯಾಮ್ರಾಸಿಂದ ಸೇಮ್ ಈವೆಂಟ್ನ ಮತ್ತೆ ರೀಶೂಟ್ ಮಾಡ್ತಾಯಿದ್ವಿ. ಸೊ ಆ ಕ್ಲೋಸಪ್ನ ಮತ್ತು ವೈಡ್ನ ಇಂಟ್ರಿಕಟ್ ಮಾಡಿದಾಗ ನಿಮಗೆ ಆ್ಯಸ್ ದ ಹೋಲ್ ಶೂಟಿಂಗ್ ವಾಸ್ ಹ್ಯಾಪ್ನಿಂಗ್ ಇನ್ ಕಂಟ್ರೋಲ್ ಅಂತ ಅನಿಸುತ್ತೆ. ಬಟ್ ಇಲ್ಲಿ ಆ ಫಿಲ್ಮಲ್ಲಿ ನೀವೇನೇನು ಟ್ರಾಫಿಕ್ ನೋಡ್ತಾ ಇದ್ದೀರಾ ಅದೆಲ್ಲ ರಿಯಲ್ ಟ್ರಾಫಿಕ್. ಎಲ್ಲ ಜನ ಬರ್ತಾಯಿದ್ರು, ಯಾರಿಗೂ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ ಅಂತ ಏನೂ ಗೊತ್ತಾಗ್ತಾನೆ ಇರ್ತಾ ಇರಲಿಲ್ಲ. ಒಂದು ಲೇನಲ್ಲಿ ಬರೀ ಒಂದು ಗಾಡಿ ಓಡಾಡ್ಬೋದು, ಅದ್ರಲ್ಲಿ ಕಾರು ಬರುತ್ತೆ, ಅದ್ರ ಪಕ್ಕ ಸ್ಕೂಟ್ರು ಬರುತ್ತೆ, ಮತ್ತು ಕೆಲವು ಸತಿ ಬಸ್ಸಸ್ ಬರುತ್ತೆ. ಈ ಕಡೆಯಿಂದ ಬಸ್, ಆ ಕಡೆಯಿಂದ ಇನ್ನೊಂದು ಲಾರಿ. ಸೊ ಒಂಥರ ವಿ ವುಡ್ ಬಿ ಸ್ಕ್ವೀಸ್ಡ್ ಆನ್ ದ ಮೀಡಿಯನ್, ಲೈಕ್ ಓಕೆ ಗಾಡಿ ಪಾಸ್ ಆಗಲಿ, ವಿ ವಿಲ್ ಬಿ ಅಲೈವ್, ವಿ ವಿಲ್ ಬಿ ಸೇಫ್. ಆ ಥರ ಆಸ್ ದೋ ನಿಮಗೆ ನೋಡಬೇಕಂದ್ರೆ ಇಟ್ ಫೀಲ್ಸ್ ಲೈಕ್ ಎವ್ರಿಥಿಂಗ್ ವಾಸ್ ಅಂಡರ್ ಕಂಟ್ರೋಲ್. ಬಟ್ ಇನ್ ರಿಯಾಲಿಟಿ ಎಷ್ಟೊಂದು ಕಂಟ್ರೋಲಲ್ಲಿ ಇರ್ತಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್, ಇವ್ರು ಯಾವಾಗ ಟರ್ನ್ ತೊಗೋಬೇಕು ಅಥವಾ ಕಲ್ಲು ಎತ್ತಿಡಬೇಕು ಅನ್ನೋ ಶಾರ್ಟ್ ತೆಗಿತಿರ್ತೀವಿ, ಆಗ ಇನ್ಯಾರೋ ರಿಯಲ್ ಪೀಪಲ್ ಅವ್ರಿಗೆ ಗೊತ್ತಿಲ್ಲ ಶೂಟಿಂಗ್ ಆಗ್ತಿದೆ ಅಂತ, ಅವ್ರು ಯಾರೋ ಪಕ್ಕಕ್ಕೆ ಇಡ್ತಾ ಇದ್ದಾರಲ್ಲ, ನಾವು ಟರ್ನ್ ತೊಗೊಂಬೇಡ ಅಂತ ತೊಗೊತಾ ಇದ್ರು. ಸೊ ಆವಾಗ ಮತ್ತೆ ರೀಟೇಕ್ ಪೂರ್ತಿ ವಾಪಸ್ ಇಟ್ಬಿಟ್ಟು ಮತ್ತೆ ಬಿಗಿನಿಂಗಿಂದ ಬಂದು ಇನ್ನೊಂದು ಸತಿ ಮಾಡಬೇಕು. ರೀಟೇಕ್ ಪ್ರಾಬ್ಲಮ್ ಏನಂದರೆ, ಫ್ಲೈಓವರ್ ಇಳಿದ್ಬಿಟ್ಟು ಮುಂದೆ ಸುಮಾರು 1/2 ಕಿಲೋಮೀಟರ್ 1 ಕಿಲೋಮೀಟರ್ ಮುಂದೆ ಹೋಗಿ ಟೇಕ್ ಯು ಟರ್ನ್, ಮತ್ತೆ ವಾಪಸ್ ಬಂದು 1-2 ಸಿಗ್ನಲ್ ಇರುತ್ತೆ. ಇದೆಲ್ಲ ಮುಗಿಸಿ ವಾಪಸ್ ಸ್ಟಾರ್ಟ್ ಲೊಕೇಶನಿಗೆ ಬಂದು ಸ್ಟಾಪ್ ಮಾಡಿ, ಪವನ್ ಐ ಆಮ್ ಬ್ಯಾಕ್ ಅಟ್ ಲೊಕೇಶನ್. ಸೊ ಮತ್ತೆ ಸ್ಟಾರ್ಟ್ ಮಾಡಿ ವಿ ವುಡ್ ಡೂ ದ ಸೇಮ್ ಟೇಕ್.